ದೆಹಲಿಯಲ್ಲಿ ವಾಯುಮಾಲಿನ್ಯಕ್ಕೆ ಪ್ರಕೃತಿಯೇ ಕಾರಣ ಅಂತ ಹೇಳ್ತಿದ್ದಂತಹ ಸಿಎಂ ರೇಖಾ ಗುಪ್ತಾ ಕಡೆಗೂ 3 ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ. ಇದು ಈಗ ದೆಹಲಿ ಜನರನ್ನು ಮತ್ತಷ್ಟು ಸಿಟ್ಟಿಗೀಳುವಂತೆ ಕೂಡ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ದಟ್ಟ ಮಂಜಿನಿಂದ ಯಮುನಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 13 ಜನ ಸಾವಿಗೀಡಾಗಿದ್ದಾರೆ. ದೆಹಲಿಯಲ್ಲಿ ಪ್ರತಿ ವರ್ಷ ವಾಯುಮಾಲಿನ್ಯದಿಂದ ಸಾವಿರಾರು ಜನ ಆಸ್ಪತ್ರೆ ಸೇರ್ತಿದ್ದಾರೆ. ಕೆಟ್ಟ ಗಾಳಿಯಿಂದ ಆಮ್ಲಜನಕ ಸಿಗದೆ ಉಸಿರಾಟದ ಸಮಸ್ಯೆಯಿಂದ ಲಕ್ಷಾಂತರ ಜನ ನರಳಾಡೋ ಪರಿಸ್ಥಿತಿ ಬಂದಿದೆ. ವಾಯುಮಾಲಿನ್ಯದ ಬಗ್ಗೆ ತುಟಿಬಿಚ್ಚದ ರೇಖಾ ಗುಪ್ತಾ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ. ಜನರ ಸಿಟ್ಟನ್ನ ಕಡಿಮೆ ಮಾಡೋದು ಬಿಟ್ಟು ಮತ್ತೆ ದೆಹಲಿ ಜನರಿಗೆ ರೇಖಾ ಗುಪ್ತಾ ಸರ್ಕಾರ ಶಾಕ್ ಕೊಟ್ಟಿದೆ. ಇನ್ಮುಂದೆ ದೆಹಲಿಯಲ್ಲಿ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರಗಳಿಲ್ಲದ ವಾಹನಗಳಿಗೆ ದೆಹಲಿ ಒಳಗೆ ಪ್ರವೇಶವಿಲ್ಲ. ಪೆಟ್ರೋಲ್ ಡೀಸೆಲ್ ಕೂಡ ಹಾಕಬಾರದು ಅಂತ ಇವತ್ತು ದಿಢೀರ್ ಆದೇಶ ಮಾಡಿದ್ದಾರೆ. जिनके पास पोल्यूशन सर्टिफिकेट नहीं है, जिन्होंने पीयूसीसी अपना नहीं कराया, उनको केवल एक दिन कल के दिन की उनको मिल रहा है. कल के बाद ऐसे व्हीकल्स को पेट्रोल पंप पे फ्यूल नहीं मिलेगा. उनको ऑनलाइन कैमरे से चेक करेंगे. जो जिसके पास नहीं होगा वो झगड़े ना करे, उसको फ्यूल नहीं मिलेगा. दिल्ली के लोगों को साफ हवा चाहिए. दिल्ली के अंदर किसी भी तरीके की कोई भी ट्रक अगर कंस्ट्रक्शन मटेरियल लाता दिखाई दिया, कोई भी गाड़ी अगर दिखाई दी, तो भाई मैं ट्रांसपोर्टर भाइयों को बताना चाहता हूं वो गाड़ी सीज कर ली जाएगी. दिल्ली के अंदर किसी भी तरीके का बाहर से आने वाला व्हीकल BS6 से कम नहीं होना चाहिए. अगर BS6 से कम कोई भी व्हीकल होगा तो कल के दिन की छूट है, परसों से वो सारे व्हीकल्स को भी दिल्ली में सीज किया जाएगा. ದೆಹಲಿ ಸರ್ಕಾರ ಡಿಸೆಂಬರ್ 18ರ ಬೆಳಿಗ್ಗೆಯಿಂದ ಈ ನಿಯಮಗಳನ್ನು ಜಾರಿಗೆ ತರ್ತಿದೆ. ವಾಯುಮಾಲಿನ್ಯ ನಿಯಂತ್ರಣಕ್ಕೆ ರೇಖಾ ಗುಪ್ತಾ ಸರ್ಕಾರ ದಿಢೀರ್ ಆದೇಶಕ್ಕೆ ಜನರು ಸಿಟ್ಟಿಗೆದ್ದಿದ್ದಾರೆ. ಜನರ ಈ ಸಿಟ್ಟು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಇದಿಷ್ಟು ದೆಹಲಿ ಕಥೆಯಾದ್ರೆ, ಉತ್ತರ ಪ್ರದೇಶದ ಮಥುರಾದಲ್ಲಿ ದಟ್ಟ ಮಂಜಿನಿಂದ ರಸ್ತೆ ಕಾಣದೆ ಯಮುನಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 7 ಬಸ್ಗಳು ಮತ್ತು 3 ಕಾರುಗಳ ನಡುವೆ ಡಿಕ್ಕಿಯಾಗಿ ಬಸ್ಗಳು ಕಾರುಗಳಿಗೆ ಬೆಂಕಿ ತಗುಲಿ 13 ಜನರ ಸಾವಾಗಿದೆ. ಒಟ್ಟು 13 ಜನರ ಸಾವಾಗಿದ್ದು 35ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. 25ಕ್ಕೂ ಅಧಿಕ ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಭೀಕರ ಅಪಘಾತಕ್ಕೆ ಪ್ರಧಾನಿ ಮೋದಿ ಎಕ್ಸ್‌ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಜೀವಹಾನಿಯಾಗಿದ್ದು ಅತ್ಯಂತ ನೋವಿನ ಸಂಗತಿ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ಅಂದಿದ್ದು, ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಇವತ್ತು 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. 40ಕ್ಕೂ ಹೆಚ್ಚು ರೈಲು ಸಂಚಾರವೂ ಬಂದಾಗಿದೆ. ಇದೆಲ್ಲ ನೋಡುತ್ತಿದ್ರೆ ಇನ್ನೆರಡು ತಿಂಗಳು ಉತ್ತರ ಭಾರತದ ಪ್ರವಾಸವನ್ನ ಜನ ಮುಂದೂಡುವುದೇ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.